ನಮಸ್ಕಾರಗಳು ಗೆಳೆಯರೇ. ದಿವ್ಯರೂಪ ಚಾನಲ್ನಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಕೆಲವು ವೇಳೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿಯಾಗಿ ಬಂದಾಗ ನಮಗೆ ದಿಕ್ಕೇ ತೋಚದಂತಾಗುತ್ತೆ. ಯಾವ ಕಡೆ ಹೆಜ್ಜೆ ಹಿಡ್ಕೊಳ್ಳೋದೇ ಗೊತ್ತಾಗಲ್ಲ. ಆಗ ನಾವು ಯೋಚನೆ ಮಾಡಬೇಕು. 1000 ಮೈಲುಗಳ ಪ್ರಯಾಣವು ಕೂಡ ಒಂದು ಹೆಜ್ಜೆಯಿಂದ ಪ್ರಾರಂಭ ಆಗುತ್ತೆ. ಒಂದು ಸಸಿಯಿಂದಲೇ ಒಂದು ದೊಡ್ಡ ಅರಣ್ಯ ಬೆಳೆದು ನಿಲ್ಲುತ್ತೆ. ಎಂಥ ಅಮಾವಾಸ್ಯೆ ಕತ್ತಲೆ ಇದ್ದರೂ ಕೂಡ ನಾವು ಒಂದೆರಡು ಹೆಜ್ಜೆಗೆ ಅಲ್ಲಿ ಬೆಳಕಿದ್ದೇ ಇರುತ್ತದೆ. ಅದರಿಂದ ನಾವು ಧೃತಿಗೆಡದೆ ಒಂದೊಂದು ದಿನವಾಗೆ ಆ ದಿನಗಳಲ್ಲಿ ನಾವು ಧನಾತ್ಮಕವಾಗಿ ಯೋಚನೆ ಮಾಡುತ್ತಾ ಮುಂದೆ ಸಾಗುವ ಪ್ರಯತ್ನ ಮಾಡಬೇಕು. ಒಮ್ಮೆ ಒಂದು ಆಶ್ರಮಕ್ಕೆ ಒಬ್ಬ ಭಕ್ತ ಬರ್ತಾನೆ. ಬಂದು ಅಲ್ಲಿನ ಗುರುಗಳನ್ನು ಕೇಳ್ತಾನೆ, ಗುರುಗಳೇ, ಈ ಆಶ್ರಮದಲ್ಲಿರೋ ಎತ್ತರದ ಬೆಟ್ಟದ ಮೇಲಿರುವ ದೇವರ ದರ್ಶನ ಮಾಡಬೇಕಾಗಿದೆ. ನಾನು 1000 ಹಂತಗಳಿವೆ, ಈಗಾಗಲೇ ಕತ್ತಲೆ ಆಗಿದೆ, ನಾನು ಮತ್ತೆ ಊರಿಗೆ ಹೋಗಬೇಕು, ಒಂದು ಬೆಳಕಿನ ವ್ಯವಸ್ಥೆ ಮಾಡಿಕೊಡಿ, ಈಗಲೇ ದೇವರನ್ನ ದರ್ಶಿಸಿ ಬಂದು ನಾನು ನಮ್ಮ ಊರಿನ ಕಡೆಗೆ ಹೋಗಬೇಕಾಗಿದೆ ಅಂತ ಹೇಳ್ತಾನೆ. ಗುರುಗಳು ಹೌದಾ ಅಂತೇಳಿ ಆತನಿಗೆ ಒಂದು ಲಾಟಿನ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಅವನು ಲಾಟಿನ್ ತೆಗೆದುಕೊಂಡು ಹೋದಂಥ ಆತ 1-2 ಹೆಜ್ಜೆ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಗುರುಗಳೇ, ನೀವು ಕೊಟ್ಟಿರತಕ್ಕಂಥ ಈ ಲಾಟಿನಲ್ಲಿ ಬೆಳಕು ತುಂಬ ಕಡಿಮೆ ಇದ್ದು ಒಂದು ಸ್ವಲ್ಪ ಮಾತ್ರ ಕಾಣಿಸುತ್ತೆ, 1-2 ಹೆಜ್ಜೆ ಮುಂದೆ ಹೋಗೋಕ್ಕಾಗಲ್ಲ, ನಾನು 1000 ಹಂತಗಳನ್ನು ಹೋಗಿ ಆ ದೇವರ ದರ್ಶನ ಮಾಡಬೇಕು, ಈ ಬೆಳಕು ಸಾಲಲ್ಲ ಅಂತ ಹೇಳ್ತಾನೆ. ಆ ಗುರುಗಳು ಹೇಳ್ತಾರೆ, ನೋಡಪ್ಪ, ನಿನಗೆ ಮೊದಲು ಕಾಣುವ 1-2 ಹಂತಗಳನ್ನು ಹತ್ತು, ತದನಂತರ ಮತ್ತೆ 1-2 ಹಂತಗಳು ಕಾಣ್ತವೆ, ಅದೇ ಥರ ಮುಂದೆ ಹೋಗಿ ದೇವರನ್ನ ದರ್ಶನ ಮಾಡಿ ಬರ್ಬೋದು ಅಂತ ಹೇಳ್ತಾರೆ. ಮತ್ತು ಆ ಭಕ್ತ ಹೋಗಿ ಅದೇ ಥರ ಗುರುಗಳು ಹೇಳಿದ ಥರನೇ ಹೋಗಿ 1-2 ಹಂತ ಹತ್ತಾನೆ. ಮುಂದೆನ 2 ಹಂತಕ್ಕೆ ಬೆಳಕಿದ್ದೇ ಇರುತ್ತೆ. ಅದೇ ಥರ ಅವನು ಹತ್ತಿ ಆ 1000 ಹಂತಗಳನ್ನು ಹತ್ತಿ ದೇವರ ದರ್ಶನ ಮಾಡಿ ಸಂತೋಷದಿಂದ ಗುರುಗಳ ಹತ್ರ ಬಂದು ಹೇಳ್ತಾನೆ, ಗುರುಗಳೇ, ದೇವರ ದರ್ಶನ ಆಯಿತು, ಜೊತೆಗೆ ನನ್ನ ಜೀವನದ 10 ಹಲವು ಸಮಸ್ಯೆಗಳಿಗೆ ಇವತ್ತು ಒಂದು ಬೆಳಕು ಸಿಕ್ತು. ಯಾವುದೇ ಸಮಸ್ಯೆಯನ್ನು ನಾವು ಹಂತವಾಗಿ ಸ್ವೀಕರಿಸಿ ತಗೊಂಡು ಪರಿಹಾರದತ್ತ ಯೋಚಿಸಿದಾಗ ಯಾವುದೇ ಸಮಸ್ಯೆಗಳನ್ನ ಪರಿಹರಿಸ್ಕೋಬೋದು ಅನ್ನೋ ಸತ್ಯ ಪ್ರಾಕ್ಟಿಕಲಾಗಿ ನನಗೆ ಗೊತ್ತಾಯಿತು ಗುರುಗಳೇ. ಅದಕ್ಕಾಗಿ ನಿಮಗೆ ತುಂಬ ನಮಸ್ಕಾರಗಳು ಅಂತೇಳಿ ಹೋಗ್ತಾನೆ ಗುರುಗಳೇ. ಇಷ್ಟೇ ಸಾರಾಂಶ. ನಾವು ಎಂಥ ಕಷ್ಟ ಬಂದರೂ ಕೂಡ ನಾವು ಧೈರ್ಯವಾಗಿ ಎದುರಿಸಬೇಕು. ಈ ದಿನ ನೆನ್ನೆಗೆ, ನಾಳೆಗೆ, ಇಂದು ನಮ್ಮದೇ ಅಂತ. ಇವತ್ತು ಒಂದು ದಿನವಾದರೂ ನಾವು ಚೆನ್ನಾಗಿರೋಕ್ಕೆ ದೇವರು ಎಲ್ಲವನ್ನ ಕೊಟ್ಟಿರ್ತಾನೆ. ಎಂಥದೇ ಸಮಸ್ಯೆ ಬಂದರೂ ಈ ಒಂದು ದಿನ, ಈ ಒಂದು ಗಂಟೆ ಟೈಮ್ ನಾವು ಆ ಸಮಸ್ಯೆಯನ್ನು ಎಲ್ಲ ಕೋನಗಳಿಂದ ನೋಡಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ತೀವಿ ಅಂಥೇಳಿ ಮುಂದೆ ಸಾಗ್ತಾ ಇದ್ದರೆ ಅದು ಖಂಡಿತ ನಿಜವಾದ ಪರಿಹಾರ ಸಿಕ್ಕೇ ಸಿಗುತ್ತೆ. ಫಾರ್ಚೂನ್ ಫೇವರ್ಸ್ ದ ಬೋಲ್ಡ್ ಅಂತಾರೆ. ಅದೃಷ್ಟ ಧೈರ್ಯವಂತರಿಗೆ ಒಲಿಯುತ್ತದೆ. ನಾವು ಅಂಥ ಧೈರ್ಯದಿಂದ ನಮ್ಮ ಯಾವುದೇ ಸಮಸ್ಯೆಗಳನ್ನು ಒಂದೊಂದೇ ಹಂತದಿಂದ ಪರಿಹಾರ ಮಾಡಿಕೊಂಡು ಮುಂದೆ ಸಾಗಬೇಕು ಅಂತ ಹೇಳ್ತೀನಿ ಗೆಳೆಯರೇ. ನಾವು ಇದೇ ಥರ ವಿಚಾರಗಳನ್ನ ಹಂಚ್ಕೊಂಡು ಮುಂದೆ ಸಾಗೋಣ. ನೀವು ನನ್ನ ದಿವ್ಯರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಲ್ಲಿ ಒಂದು ವಿನಂತಿ, ನಿಮ್ಮ ಆತ್ಮೀಯ ಗೆಳೆಯರಿಗೆ ನೀವು ನಿಮ್ಮಲ್ಲಿ ಲಿಂಕನ್ನು ಕಳಿಸಿ ಹೆಚ್ಚು ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ನೀವು ಮಾಡಬೇಕು ಅಂತ ಕೇಳಿಕೊಂಡು ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಮುಂದಿನ ಹೊಸ ವಿಚಾರದೊಂದಿಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಮನದಾಳದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೇ. ನಮಸ್ಕಾರಗಳು.